ಎಲ್ರಿಗೂ ನಮಸ್ಕಾರ. ರಿವ್ಯೂ ಮಾಡಿ ಇದುವರೆಗೂ ನಾನು ಯಾವ ಫಿಲಮ್ಸು ಮಾಡಿಲ್ಲ. ಎಲ್ಲನೂ ಬರೀ ನನ್ನ ಮನಸಲ್ಲೇ ಇದು ಚೆನ್ನಾಗಿಲ್ಲ, ಇದು ಚೆನ್ನಾಗಿದೆ ಅಂತ ಅಂದ್ಕೊಂಡು ಸುಮ್ಮನೆ ಹೋಗ್ತಿದ್ದೆ. ಬಟ್ ಫಸ್ಟ್ ಟೈಮ್ ಒಂದು ರಿವ್ಯೂ ಮಾಡಬೇಕು ಅಂತ ಬಂದಿದ್ದೀನಿ. ಇದ್ರ ನೆಕ್ಸ್ಟ್ ಮತ್ತೆ ಮಾಡ್ತೀನೋ ಇಲ್ವೋ ನನಗೆ ಗೊತ್ತಿಲ್ಲ ಆ್ಯಕ್ಚುಲಿ. ಬಟ್ ಈ ಮೂವಿ ರಿವ್ಯೂ ಮಾಡಲೇಬೇಕು ಅಂತಲೇ ಬಂದಿರೋದು. ಕಾಂತಾರ 1 ನೋಡ್ಕೊಂಡು ಬಂದೆ ಈಗ ಜಸ್ಟು 7 o'clock ಶೋ ಇನ್ ಅಹಮದಾಬಾದು, ಕನ್ನಡದಲ್ಲಿ ಎಸ್ಪೆಷಲಿ. ಬೆಳಗ್ಗೆ 5:30ಇಂದನೂ ತುಂಬ ಎಕ್ಸೈಟ್ ಆಗಿದೆ. ಸರಿಯಾಗಿ ನಿದ್ದೆ ಮಾಡಿಲ್ಲ, ಕಾಂತಾರ ನೋಡ್ತಾಯಿದ್ದೀನಿ ಅಂತ. ಇನ್ನು ಫಿಲಮ್ ವಿಚಾರಕ್ಕೆ ಬಂದರೆ ಆಗಲ್ಲ ಗುರು, ಸೀರಿಯಸ್ಲಿ. ನಿಮ್ಗೆ ಯಾರಾದರೂ ಈ ಫಿಲಮ್ನ ಟೆಲಿಗ್ರಾಮಲ್ಲಿ ಅದನ್ನು ಕಳಿಸ್ಬಿಟ್ಟು ಇದರಲ್ಲೇ ಇದೆಲ್ಲ ನೋಡ್ಕೊ, ಸುಮ್ಮನೆ $200 ಯಾಕೆ ಖರ್ಚು ಮಾಡ್ತೀಯ ಅಂತ ನಾನು ಹೇಳ್ತೀನಿ. ನೀವು $200 ಯಾವುದೇ ಕಾರಣಕ್ಕೂ ನಿಮಗೆ ವೇಸ್ಟ್ ಅಂತ ಅನಿಸಲ್ಲ. ಇಟ್ಸ್ ಹೈಲಿ ವರ್ತ್, ಪೈಸಾ ಟು ಪೈಸಾ ವರ್ತ್ ಇರುತ್ತೆ. ದಯವಿಟ್ಟು ಪೈರಸಿ ನೋಡಬೇಡಿ, ಇದನ್ನು ಥಿಯೇಟ್ರಲ್ಲಿ ಫೀಲ್ ಮಾಡಿ. ಇದರಲ್ಲಿ ಇನ್ನು ಕತೆ ವಿಷಯಕ್ಕೆ ಬಂತು ಅಂದರೆ, ಮೊದಲಿಂದನೂ ನಮ್ಮ ರಿಷಬ್ ಶೆಟ್ರು ಹೇಳಿರೋದು ನಮ್ಮ ಮಣ್ಣಿನ ಕತೆ ಅಂತ. ಇದು 101% ನಮ್ಮ ಮಣ್ಣಿನ ಕತೆ ಇಡೀ ಜಗತ್ತಿಗೆ ತೋರಿಸ್ತಾ ಇದ್ದಾರೆ. ಇದೊಂದು ಹೈ ಲೆವೆಲ್ಗೆ ಹೋಗುತ್ತೆ ಈ ಮೂವಿ ಫಾರ್ ಶೋರ್. ಈಸಿಲಿ 1000 crores ಈಸಿಲಿ 1000 crores ಹೋಗುತ್ತೆ. ಸೊ ಅದ್ರ ಮೇಲ್ಗಡೆ ದೇವ್ರಿಗೆ ಬಿಟ್ಟಿದ್ದು, ಅವ್ರಿಗೆ ಎಷ್ಟು ತೊಗೋಬೇಕು ಅನಿಸುತ್ತೋ ಅದು ತೊಗೋತಾರೆ ಅಷ್ಟೇ. ನಾನು ಯಾಕೆ ಈ ಪದ ಯೂಸ್ ಮಾಡ್ತಾಯಿದ್ದೀನಿ ಅಂದರೆ, ಈ ಫಿಲಮ್ಗೆ ಇಬ್ಬರು ಹೀರೋಸು, ಒಂದು ರಿಷಬ್ ಶೆಟ್ರು, ಇನ್ನೊಂದು ಅಜನೀಶ್ ಲೋಕನಾಥ್. ಇವರಿಬ್ಬರು ತಲೆಯಲ್ಲಿ ಹೆಂಗಿದೆ ಅಂದರೆ, ಮೋಸ್ಟ್ ಪ್ರಾಬಬ್ಲಿ ಒಬ್ಬ ಮನುಷ್ಯ ಮಾಡೋಕ್ಕಾಗಲ್ಲ, ಮೋಸ್ಟ್ಲಿ ದೇವರು ಅವರಿಬ್ಬರು ತಲೆಯಲ್ಲಿ ಕೂತ್ಕೊಂಡು ಅವ್ರಿಗೆ ಹೆಂಗೆ ಬೇಕು ಆ ರೀತಿ ರಿಷಬ್ ಶೆಟ್ರ್ ಕೈಲಿ ಸ್ಟೋರಿ ಬರೆಸ್ಕೊಂಡು ಫಿಲಮ್ ಮಾಡಿಸ್ಕೊಂಡಿದ್ದಾರೆ. ಅಜನೀಶ್ ತಲೆಯಲ್ಲಿ ಕೂತ್ಕೊಂಡು ಅವ್ರಿಗೆ ಹೆಂಗೆ ಬೇಕೋ ಆ ಥರ ಮ್ಯೂಸಿಕ್ ಮಾಡಿಸ್ಕೊಂಡಿದ್ದಾರೆ ಅಂತ ಹೇಳ್ಬೋದು. ಆ ರೀತಿ ಇದೆ ಗುರು. ಗಾಡ್ ಲೆವೆಲ್ ಆ್ಯಕ್ಟಿಂಗ್, ಗಾಡ್ ಲೆವೆಲ್ ಸ್ಟೋರಿ, ಗಾಡ್ ಲೆವೆಲ್ ಮ್ಯೂಸಿಕ್ ಪರ್ಫಾರ್ಮೆನ್ಸ್. ಸೀರಿಯಸ್ಲಿ ಗುರು, ನನಗೆ ತಡೆಯೋಕ್ಕಾಗಲಿಲ್ಲ. ನಾನು ಇದುವರೆಗೂ ತುಂಬ ಫಿಲಮ್ಸ್ ನೋಡಿದ್ದೀನಿ. ನಾನು ತುಂಬ ನನ್ನಲ್ಲೇ ನಾನು ವಿಮರ್ಶೆ ಮಾಡ್ಕೋತಾ ಇದ್ದೆ ಅಷ್ಟೇ. ಬಟ್ ಈ ಫಿಲಮ್ ವಿಮರ್ಶೆ ನಾನು ಪಿನ್ ಟು ಪಿನ್ ನೋಡಿದ್ದೀನಿ. ನಾನು ಈಚ್ ಆ್ಯಂಡ್ ಎವ್ರಿ ಆ್ಯಂಗಲ್, ಈಚ್ ಆ್ಯಂಡ್ ಎವ್ರಿ ಫ್ರೇಮ್ ಅಲ್ಲಿ ಕೂಡ ನಿಮಗೆ ಕನ್ವಿನ್ಸ್ ತೋರಿಸ್ತಾರೆ ರಿಷಬ್ ಶೆಟ್ರು. ಗಾಡ್ ಲೆವೆಲ್ ಆ್ಯಕ್ಟಿಂಗ್ ಅಂತ ನಾನು ಮತ್ತೆ ಹೇಳೋಕ್ಕೆ ಇಷ್ಟಪಡ್ತೀನಿ, ಯಾಕೆಂದರೆ ಅದೇ ರೀತಿ ಮಾಡಿದ್ದಾರೆ ಕೂಡ. ಆಮೇಲೆ ನೀವು ಸಣ್ಣದನ್ನು ನಾನು ಈಗ ಅದನ್ನು ಹೇಳೋಕ್ಕಾಗಲ್ಲ, ಯಾಕೆಂದರೆ ಅದು ಸ್ಪಾಯ್ಲರ್ ಆಗಿಬಿಡುತ್ತೆ. ನೀವು ಪ್ರಾಬಲಿ ಇದ್ರದ್ದು ಪಾರ್ಟ್ 2 ಬೇಕು ಅಂದರೆ ನೀವು ಕಮೆಂಟ್ ಮಾಡಿ. ನಾನು ಪಾರ್ಟ್ 2ಅಲ್ಲಿ ಈಚ್ ಆ್ಯಂಡ್ ಎವ್ರಿ ಫ್ರೇಮ್ಗಳನ್ನ ಬಿಡಿಸಿ ಹೇಳ್ತೀನಿ, ಸ್ಟಾರ್ಟಿಂಗಿಂದ ಹಿಡಿದು ಯಾಕೆ ಗಾಡ್ ಲೆವೆಲ್ ಆ್ಯಕ್ಟಿಂಗ್, ಗಾಡ್ ಲೆವೆಲ್ ಸ್ಟೋರಿ ರೈಟಿಂಗ್, ಗಾಡ್ ಲೆವೆಲ್ ಇಂಚ್ ಟು ಇಂಚ್ ಫಿಲಮಲ್ಲಿದೆ ಅಂತ ನಾನು ಹೇಳ್ತೀನಿ. ಆಮೇಲೆ ಇನ್ನೊಂದು ಇದು ಬಂದು ಕಾಸ್ಟ್ಯೂಮ್ಸ್. ನಮ್ಮ ರಿಷಬ್ ಶೆಟ್ಟಿ ಅವರ ಮಿಸ್ಸಸ್ ಮಾಡಿರೋದು, ಅರ್ಧಾಂಗಿ ಮಾಡಿರೋದು ಪ್ರಗತಿ ಶೆಟ್ಟಿಯವರು. ಸಾರಿ, ಅವ್ರ ನೇಮ್ ನನಗೆ ಅಷ್ಟು ಕರೆಕ್ಟ್ ಅಂತ ಅಂದ್ಕೋತೀನಿ ನಾನು. ಸೀರಿಯಸ್ಲಿ ಐ ಡೋಂಟ್ ನೋ ಅವ್ರ ತಲೆಯಲ್ಲಿ ಹೇಗೆ ಬರ್ತಾಯಿದೆ ಅಂತ ನಂಗೆ ಗೊತ್ತಿಲ್ಲ. ಬಟ್ ಎಲ್ಲೂ ಕನ್ವಿನ್ಸಿಂಗಲ್ಲಿ ಇದೇ ಮಾಡಲಿಲ್ಲ, ಕಾಂಪ್ರಮೈಸ್ ಅಂತಲೇ ಮಾಡಿಲ್ಲ. ಪ್ರತಿಯೊಂದು ಫ್ರೇಮಲ್ಲೂ ಕೂಡ ಕನ್ವಿನ್ಸ್ ಆಗುತ್ತೆ ನಿಮಗೆ. ಕಾಸ್ಟ್ಯೂಮ್ಸ್ ಆಗಲಿ, ಅಥವಾ ಒಬ್ಬರು ರಾಜ ಹೇಗಿರಬೇಕು ಹಾಗೆ, ರಾಜನ ತಂದೆ ಹೇಗಿರಬೇಕು ಹಾಗೆ, ಒಬ್ಬಳು ರಾಣಿ ಯುವರಾಣಿ ಹೇಗಿರಬೇಕು ಹಾಗೆ, ಒಬ್ಬ ಕಾಡು ಮನುಷ್ಯ ಹೇಗಿರಬೇಕು ಹಾಗೆ, ಒಬ್ಬ ಕಾಡು ಮನುಷ್ಯ ಬೆಳೆದಾಗ ಯಾವ ರೀತಿ ಆಗ್ತಾನೆ, ಬೆಳೆಯೋಕ್ಕೆ ಮುಂಚೆ ಹೇಗಿರ್ತಾನೆ, ಪ್ರತಿಯೊಂದು ಇಂಚಲ್ಲೂ ಕೂಡ ಕಾಸ್ಟ್ಯೂಮ್ ಡಿಸೈನ್ಸ್ನ ವೇರಿಯೇಷನ್ಸ್ ತೋರಿಸಿದ್ದಾರೆ. ದಟ್ ಈಸ್ ವೆರಿ 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 ಗುಡ್ ಅಂತ ಹೇಳ್ಬೋದು. ಅದನ್ನೇ ಹೇಳ್ತಾ ಇದ್ದೀನಲ್ಲ, ಒನ್ ಆ್ಯಂಡ್ ಓನ್ಲಿ ರಿಷಬ್ ಶೆಟ್ಟಿ ಕ್ಯಾನ್ ಡೂ ದಿಸ್. ಇಟ್ಸ್ ಹೈಲಿ ಇಂಪಾಸಿಬಲ್ ಫಾರ್ ಎನಿ ಡೈರೆಕ್ಟರ್. ನಾನು ಈಸಿಲಿ ಹೇಳ್ತೀನಿ, ಇಡೀ ಇಂಡಿಯಾದಲ್ಲಿ ಟೇಕ್ ಎನಿ ಡೈರೆಕ್ಟರ್ಸ್. ನಾನು ಇದು ನೇಮ್ನ ಮೆನ್ಷನ್ ಮಾಡೋಕ್ಕೆ ಇಷ್ಟಪಡಲ್ಲ. ಐ ಕ್ಯಾನ್ ಚಾಲೆಂಜ್ ಎನಿ ಡೈರೆಕ್ಟರ್ಸ್, ಯು ಕ್ಯಾನ್ ಡೂ ದೀಸ್ ಟೈಪ್ ಆಫ್ ಮೂವೀಸ್. ದೀಸ್ ಕೈಂಡ್ ಆಫ್ ಮೂವೀಸ್, ನಮ್ಮ ಮಣ್ಣಿನ ಕತೆ, ಕನ್ನಡದ ನಮ್ಮ ಮಣ್ಣಿನ ಕತೆ, ನಮ್ಮ ನಾಡಿನ ಕತೆನ ಮಾಡೋಕ್ಕೆ ಆಗೋದು ನಮ್ಮ ಶೆಟ್ರ್ ಕೈಯಲ್ಲಿ ಮಾತ್ರನೇ. ಬೇಸಿಕಲಿ ಹೇಳ್ತೀನಿ, ಇಟ್ಸ್ ಅ ವೆರಿ ವೆರಿ ನೈಸ್ ಮೂವಿ. ನಿಮಗೆ ಯಾವುದೇ ರೀತಿಯಾದಂಥ ಒಂದು ಬೋರಿಂಗ್ ಆಗಲಿ ಅಥವಾ ಇದಾಗಲಿ ಅಂತ ನೀವು ಕೊಡೋವಂಥ $200 ಇದೆ, $250 ಆಗಿದೆ. ನಾನು ಹೇಳ್ತೀನಿ, ನಾನು $650 ಕೊಟ್ಟು ಹೋಗಿದ್ದಿದ್ದು ಮೂವಿಗೆ ಅಹಮದಾಬಾದಲ್ಲಿ. ಟು ಬಿ ಫ್ರ್ಯಾಂಕ್ ಹೇಳಬೇಕಂದ್ರೆ ನಾನು ಹೇಳ್ತೀನಿ, ನನ್ನ $650 ನನಗೆ ವರ್ತ್ ಅಂತ ಅನಿಸಿದೆ. ನಾನು ಸೀರಿಯಸ್ಲಿ ಹೇಳ್ತೀನಿ. ಬಟ್ ನಾನು ಹೇಳ್ತಾ ಇದ್ದೀನಿ, ನಾನು ತುಂಬ ಹೇಳಬೇಕು ಈ ಮೂವಿ ಬಗ್ಗೆ.
ಯಾಕೆಂದರೆ ಇಂಚ್ ಕೂಡ ಲೈಕ್ ಐ ಹ್ಯಾವ್ ಗಾನ್ ಥ್ರೂ ಈಚ್ ಆ್ಯಂಡ್ ಎವ್ರಿ ಫ್ರೇಮ್ಸ್. ಯಾಕೆಂದರೆ ಮೊದಲಿಂದನೂ ನಾನು ಟು ಬಿ ಫ್ರ್ಯಾಂಕ್ ಹೇಳ್ಬೇಕಂದ್ರೆ ಮೊದಲಿಂದನೂ ಕಾಂತಾರ ಅಂತ ಹೈಪ್ ಕ್ರಿಯೇಟ್ ಮಾಡ್ಕೊಬಂದಿದ್ರು. ನಾನು ಒಳಗಡೆ ಹೋಗ್ಬೇಕಾದ್ರೆ ಹೈಪಿಂದನೇ ಹೋದೆ, ಬಟ್ ನಾನು ತಪ್ಪು ಕಂಡುಹಿಡಿಬೇಕು ಅಂತಲೇ ಹೋಗಿದ್ದಿದ್ದು ಟು ಬಿ ಫ್ರ್ಯಾಂಕ್ ಹೇಳ್ಬೇಕಂದ್ರೆ. ಬಟ್ ಒಳಗಡೆ ಹೋದ್ಮೇಲೆ ಅನ್ನಿಸ್ತು ಇಟ್ಸ್ ನಾಟ್ ಅ ಮೂವಿ, ಇಟ್ಸ್ ಅನದರ್ ವರ್ಲ್ಡ್. ನಿಮ್ಗೆ ಅದನ್ನು ಫೀಲ್ ಮಾಡಬೇಕು ಅಂದರೆ ದಯವಿಟ್ಟು ಥಿಯೇಟ್ರಿಗೆ ಹೋಗಿ ಫಿಲಮ್ ನೋಡಿ. ಈಸಿಲಿ 5ಗೆ ಐ ವಿಲ್ ಗಿವ್ 4.25 ಈಸಿಲಿ. ಆ್ಯಂಡ್ ನಾ ಹೇಳಿದೆ ಲೈಕ್ ಫಸ್ಟ್ ಆಫಲ್ಲಿ ಸ್ವಲ್ಪ ಲ್ಯಾಗ್ ಅಂತ ಅನಿಸುತ್ತೆ, ಲೈಕ್ ಜೋಕ್ಸ್ಗಳು ಒಂದು ಇದೇನು ಬರುತ್ತೆ ಅದು ಲೇಮ್ ಜೋಕ್ಸ್ ಅಂತ ಅನಿಸುತ್ತೆ. ಬಟ್ ಓಕೆ, ಫಿಲಮ್ನ ಕ್ಯಾರಿ ಫಾರ್ವರ್ಡ್ ಮಾಡಬೇಕು ಅಂದರೆ ದೀಸ್ ಕೈಂಡ್ ಆಫ್ ಥಿಂಗ್ಸ್ ಇರಬೇಕಾಗುತ್ತೆ. ಸೊ ಅದಕ್ಕೆ 0.75 ಇಟ್ಕೋತೀನಿ ನನ್ನ ಮಾರ್ಕ್ಸು. ಅದರ್ವೈಸ್ 4.25 ಈಸಿಲಿ, ನೋ ಪ್ರಾಬ್ಲಮ್. ಆ್ಯಂಡ್ ಇನ್ನೊಂದು ಬಾಯ್ಕಾಟ್ ಕಾಂತಾರ ಅಂತ ಬೇರೆ ಬೇರೆ ರಾಜ್ಯಗಳಲ್ಲಿ ಸ್ಟಾರ್ಟ್ ಮಾಡ್ತಾಯಿದ್ರೆ ನಾ ಹೇಳ್ತೀನಿ, ಆ ಬಾಯ್ಕಾಟ್ ಯಾರು ಸ್ಟಾರ್ಟ್ ಮಾಡಿದಾರಲ್ಲ ಒಂದು ಸಲ ಈ ಮೂವಿನ ಹೋಗಿ ನೋಡಲಿ. ಅವರೇ ಆ ಬಾಯ್ಕಾಟ್ನ ತೆಗೆದು ಪ್ಲೀಸ್ ವಾಚ್ ಕಾಂತಾರ ಅಂತ ಅವರೇ ಸ್ಟಾರ್ಟ್ ಮಾಡ್ತಾರೆ. ಆ ಥರ ಆ್ಯಕ್ಟಿಂಗ್ ಇದೆ ಗುರು, ಆ ಥರ ಮೂವಿ ಸ್ಟೋರಿ ಇದೆ. ನಿಮಗೆ ಮೂವಿ ಸ್ಟೋರಿಲಿ ಎಲ್ಲೂ ಕೂಡ ಕನ್ವಿನ್ಸ್ ಅಂತ ಎಲ್ಲ ಕಡೆ ನಿಮ್ಮ ಒಂದು ನೀವು ನಮ್ಮ ನಾಡಿನ ಕತೆ ಅಂತ ಹೇಳ್ತಾ ಇದ್ರಲ್ಲ ರಿಷಬ್ ಶೆಟ್ರು, ಅಲ್ಲಿಗೆ ನಿಮ್ಮನ್ನ ತೊಗೊಂಡೋಗಿ ಬಿಡ್ತಾರೆ, ನಿಮ್ಮನ್ನ ಫೀಲ್ ಮಾಡಿಸ್ತಾರೆ 100%. ಸೊ ಪ್ಲೀಸ್ ಗೋ ಆ್ಯಂಡ್ ವಾಚ್ ಕಾಂತಾರ ಇನ್ ಯುವರ್ ನಿಯರೆಸ್ಟ್ ಥಿಯೇಟರ್ಸ್ ಓನ್ಲಿ. ನಾನು ಹೇಳ್ತೀನಿ, ಯಾರೋ ಮೊಬೈಲಲ್ಲಿ ಕಳಿಸಿರು ಅಂತ ನೋಡೋಕ್ಕೆ ಹೋಗಬೇಡಿ. ನಿಮ್ಗದು 100% ಹೇಳ್ತೀನಿ, ನಿಮ್ಗದು ಫೀಲ್ ಆಗೋಲ್ಲ. ನೀವು ದಯವಿಟ್ಟು ಹೋಗಿ ಥಿಯೇಟರ್ಸಲ್ಲಿ ಇದನ್ನು ಎಂಜಾಯ್ ಮಾಡಿ. ಇಟ್ಸ್ ಹೈ ಲೆವೆಲ್ ಮೂವಿ. ಇಟ್ಸ್ ಬಿಯಾಂಡ್ ಮೈ ವರ್ಡ್ಸ್ ಆ್ಯಕ್ಚುಲಿ. ಸೊ ಪ್ಲೀಸ್ ಗೋ ಆ್ಯಂಡ್ ವಾಚ್ ಕಾಂತಾರ. ದಯವಿಟ್ಟು ಕನ್ನಡ ಚಿತ್ರಣ ನೋಡಿ, ಕನ್ನಡ ಚಿತ್ರಣ ಬೆಳೆಸಿ, ಕನ್ನಡನ ಉದ್ಧಾರ ಮಾಡಿ. ಇದನ್ನ ಒಂದು ಲಾಸ್ಟ್ ಲೈನಲ್ಲಿ ನಾನು ಹೇಳಬೇಕು ಅಂತ ಹೇಳ್ತು ಅಂದರೆ ಇಟ್ಸ್ ಈಸಿ 1000 crores ಫಾರ್ ಕಾಂತಾರ, ನಥಿಂಗ್ ಎಲ್ಸ್. ಈಸಿ 1000 crores. ಆ್ಯಂಡ್ ಅನದರ್ ಒನ್ ಎಷ್ಟು ಇದಾಗಿತ್ತು ಅಂತ ಹೇಳೋದಕ್ಕೆ, ಸ್ಟಾರ್ಟಿಂಗಲ್ಲಿ ನಾನು ಥಿಯೇಟ್ರಿಗೆ ಎಂಟ್ರಿ ಆದಾಗ ಸ್ಟಾರ್ಟಿಂಗ್ ಫಸ್ಟ್ ಹಾಫ್ ಇತ್ತಲ್ಲ, ಫಸ್ಟ್ ಹಾಫಲ್ಲಿ ಲೈಕ್ ನಾನು ಹೇಳ್ದಂಗೆ ಲ್ಯಾಗ್ ಇತ್ತು ಸ್ವಲ್ಪ. ಆಗ ಮಾಮೂಲಿ ನಮ್ಮ ಯೂತ್ಸ್ ಎಲ್ಲ, ಆಮೇಲೆ ನಮ್ಮ ಥರ ಯೂತ್ಸ್ ಎಲ್ಲರೂ ಕೂತ್ಕೊಂಡು ಬೊಬ್ಬೆ ಹೊಡೆಯೋದು ಮತ್ತು ಇದು ಮಾಡೋದು ನಿಮಗೆ ಗೊತ್ತಲ್ಲ ಯಾವ ರೀತಿ ಇರುತ್ತೆ ಅಂತ. ಸೊ ಓ ಅಂತಿದ್ರು. ಸೆಕೆಂಡ್ ಹಾಫು ಇಂಟ್ರವೆಲ್ ನೆಕ್ಸ್ಟ್ ಮಿನಿಟಿಂದ ಸೆಕೆಂಡ್ ಹಾಫ್ ಸ್ಟಾರ್ಟ್ ಆಗುತ್ತಲ್ಲ, ಆ ಪಾಯಿಂಟಿಂದ ಹಿಡಿದು ಕೊನೆ ಹೆಸರು ತೋರಿಸೋವರೆಗೂ ಪಿನ್ ಡ್ರಾಪ್ ಸೈಲೆನ್ಸ್. ಅದರ್ ದೆನ್ ವಿಜುವಲ್ಸ್, ಕಿರ್ಚಾಟ ಅಟ್ ದ ಹೈ ಲೆವೆಲ್ ಸೀಕ್ವೆನ್ಸಸ್, ಅದು ಬಿಟ್ಟರೆ ಪಿನ್ ಡ್ರಾಪ್ ಸೈಲೆನ್ಸ್ ಇದ್ದಿದ್ದು, ಪಿನ್ ಡ್ರಾಪ್ ಸೈಲೆನ್ಸ್. ಸೊ ನೀವು ಅರ್ಥ ಮಾಡ್ಕೊಳ್ಳಿ ಯಾವ ರೀತಿ ಇದೆ, ಯಾವ ಲೆವೆಲ್ಲಿದೆ ಮೂವಿ ಅಂತ. ಸೊ ಪ್ಲೀಸ್ ಗೋ ಆ್ಯಂಡ್ ವಾಚ್ ಕಾಂತಾರ. ಕನ್ನಡ ಮೂವಿನ ಬೆಳೆಸಿ, ಕನ್ನಡ ಮೂವಿನ ಉಳಿಸಿ, ಕನ್ನಡ ಮೂವಿನ ಮುಂದೆ ಹೋಗಿ ಕರ್ಕೊಂಡೋಗಿ. ದಯವಿಟ್ಟು ಥಿಯೇಟ್ರಲ್ಲಿ ಹೋಗಿ ನೋಡಿ ಮೂವಿನ, ಯಾವುದೇ ಕಾರಣಕ್ಕೂ ಮಿಸ್ ಮಾಡಬೇಡಿ. ಇಟ್ಸ್ ಅ ಥಿಯೇಟರ್ ಎಕ್ಸ್ಪೀರಿಯನ್ಸ್ ಮೂವಿ ಆ್ಯಂಡ್ ಅ ಫ್ಯಾಮಿಲಿ ಮೂವಿ ಟು. ಆಲ್ ದ ಬೆಸ್ಟ್ ಕಾಂತಾರ. ರಿಷಬ್ ಶೆಟ್ರೆ ಮತ್ತು ಅಜನೀಶ್ ಲೋಕನಾಥ್ ಸರ್, ಖಂಡಿತವಾಗ್ಲೂ ನೀವೊಂದು ಬೇರೆ ಲೆವೆಲ್ ಕೊಟ್ಟಿದ್ದೀರಾ, ಬೇರೆ ಲೆವೆಲ್ ಸ್ಟ್ಯಾಂಡರ್ಡ್ನ ಇದು ಸೆಟ್ ಮಾಡಿದ್ದೀರಾ. ಇನ್ಮೇಲೆ ಕನ್ನಡ ಡೈರೆಕ್ಟರ್ಸ್ ಅಥವಾ ಇದು ಸ್ವಲ್ಪ ಸ್ಟ್ಯಾಂಡರ್ಡ್ಸ್ನ ಇನ್ಕ್ರೀಸ್ ಮಾಡ್ತಾನೆ ಹೋಗಬೇಕಾಗುತ್ತೆ. ಮ್ಯೂಸಿಕ್ ಡೈರೆಕ್ಟರ್ಸ್ ಆಗಲಿ ಆ ರೀತಿ ಒಂದು ಸ್ಟ್ಯಾಂಡರ್ಡ್ ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಫಾರ್ ಗಿವಿಂಗ್ ದಿಸ್ ವಂಡರ್ಫುಲ್ ಮೂವಿ. ತುಂಬ ಧನ್ಯವಾದಗಳು ಎಲ್ರಿಗೂ ಕೂಡ. ನಾನು ಇದೇ ರೀತಿ ಮೂವಿ ರಿವ್ಯೂಸ್ಗಳನ್ನ ಮಾಡಬೇಕು ಅಂತ ಅನಿಸಿದ್ರೆ ನಮ್ಮ ಕಮೆಂಟ್ಸಲ್ಲಿ ಹೇಳ್ಬೋದು. ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ನಾನು ಇದೇ ಫಸ್ಟ್ ವೀಡಿಯೋ, ನನಗೆ ಗೊತ್ತಿಲ್ಲ ಹೇಗೆ ಮಾಡೋದು ಅಂತ. ಈ ಮೂವಿಗೆ ಮಾಡಲೇಬೇಕು ಅಂತ ಬಂದಿದ್ದು ಅಷ್ಟೇ. ನಾನು ದಯವಿಟ್ಟು ಪ್ರೋತ್ಸಾಹಿಸಿ. ಥ್ಯಾಂಕ್ ಯು.